ರಾಜರು ಯುಕ್ತಿಮಲ್ಲಿ ಕೆಲವೊಂದು ಮಾತನ್ನು ಹೇಳ್ತಾರೆ. ಮುಕ್ತಿಯ ಸಾಧನೆಗೆ ಯೋಗ್ಯತೆ ಬೇಕು ಅಂತ. ಎಲ್ಲರಿಗೂ ಮುಕ್ತಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮುಕ್ತಿಯನ್ನು ಎಲ್ಲರೂ ಬಯಸ್ಬೋದು, ಬೇಕಾದರೆ ಮುಕ್ತಿ ಬೇಕು ಅಂತ. ಆದರೆ ಮುಕ್ತಿಯ ಸಾಧನೆಯನ್ನು ಮಾಡಲಿಕ್ಕೆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ದವನು ಮಾತ್ರ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ. ರಾಜರು ಕೊಡುವಂಥ ದೃಷ್ಟಾಂತದಕ್ಕೆ ಅಯೋಪಿ ಸ್ವರ್ಣತಾಯೋಗ್ಯಂ ಸ್ವರ್ಣಂ ಸ್ಯಾತ್ ನತು ಮೃತ್ತಿಕಾ ಅಂತ. ಒಂದು ಸ್ಪರ್ಶಮಣಿ ಅಂತ ಒಂದು ಇರ್ತದೆ. ಈ ಸ್ಪರ್ಶಮಣಿಯನ್ನು ಕಬ್ಬಿಣಕ್ಕೆ ತಾಗಿಸಿದ್ರಿ ಅಂತಾದರೆ ಆ ಕಬ್ಬಿಣ ಅದು ಬಂಗಾರವಾಗ್ತದಂತೆ. ಇದು ಕಬ್ಬಿಣಕ್ಕೆ ತಾಗಿಸಿದರೆ ಮಾತ್ರ ಬಂಗಾರ ಆಗುವುದು. ನೀವು ಮಣ್ಣಿಗೆ ತಾಗಿಸಿದರೆ ಮಣ್ಣು ಬಂಗಾರ ಆಗುವುದಿಲ್ಲ. ಎಲ್ಲಿ ಯೋಗ್ಯತೆ ಉಂಟು, ಬಂಗಾರ ಆಗುವ ಯೋಗ್ಯತೆ ಉಂಟು, ಅಂತಹ ಕಬ್ಬಿಣಕ್ಕೆ ಸ್ಪರ್ಶಮಣಿಯನ್ನು ತಾಗಿಸಿದರೆ ಮಾತ್ರ ಬಂಗಾರ ಆಗ್ತದೆ. ಅದೇ ರೀತಿಯಾಗಿ ಯಾರಿಗೆ ಮುಕ್ತಿಗೆ ಹೋಗುವ ಯೋಗ್ಯತೆ ಉಂಟೋ ಅಂಥವರು ಮಾತ್ರ ಮುಕ್ತಿಯ ಸಾಧನೆಯ ಆ ದಾರಿಯಲ್ಲಿ ಬರ್ತಾರೆ ಅಂತ ಅನ್ನುವ ಮಾತನ್ನು ರಾಜರು ಈ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಯಾರಿಗೆಲ್ಲ ರಾಜರ ಅನುಗ್ರಹವನ್ನು ಸಂಪಾದಿಸುವ ಯೋಗ್ಯತೆ ಉಂಟೋ ಅಂಥವರು ಮಾತ್ರ ರಾಜರ ಸನ್ನಿಧಿಗೆ, ಸೋದಾಕ್ಷೇತ್ರಕ್ಕೆ, ಹೂವಿನ ಕೆರೆಗೆ ಬರಲಿಕ್ಕೆ ಸಾಧ್ಯವೇ ಹೊರತು ಮತ್ತೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅನುಸಂಧಾನವನ್ನು ನಾವು ಇಲ್ಲಿ ಮಾಡ್ಕೊಳ್ಬೋದು. ಈ ಯೋಗ್ಯತೆ ಅನ್ನುವಂಥದ್ದು ಬಹಳ ಮುಖ್ಯ. ಯೋಗ್ಯತೆ ಉಂಟು ಅಂತಂದ್ರೆ ಮಾತ್ರ ಸಾಧನೆ ಆಗ್ತದೆ. ದ್ರೋಣಾಚಾರ್ಯರಿಗೆ ಅನೇಕ ಶಿಷ್ಯರು ಇದ್ದರು. ಪಾಂಡವರು ಇದ್ದರು, ಕೌರವರು ಇದ್ದರು, ಜೊತೆಯಾಗಿ ಅವರಿಗೆ ಪಾಠವನ್ನು ಮಾಡ್ತಾ ಇದ್ರು. ಈ ಎಲ್ಲರ ಶಿಷ್ಯರ ಯೋಗ್ಯತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ದ್ರೋಣಾಚಾರ್ಯ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದರು. ಒಂದು ಮರದಲ್ಲಿ ಒಂದು ಪಕ್ಷಿಗೆ ಬಾಣವನ್ನು ಬಿಡಬೇಕು ಅಂತ ದ್ರೋಣಾಚಾರ್ಯ ಶಿಷ್ಯರಿಗೆ ಹೇಳಿದರು. ಎಲ್ಲ ಶಿಷ್ಯರು ಒಂದು ನಿನಗೇನು ಕಾಣಿಸುತ್ತೆ ಹೇಳು ಅಂತ. ಒಬ್ಬ ಹೇಳಿದ ಮರ ಕಾಣಿಸುತ್ತೆ ಅಂತಂದ, ಇನ್ನೊಬ್ಬ ಕಾಣಿದೆ ಪಕ್ಷಿ ಕಾಣಿಸುತ್ತೆ ಅಂತಂದ್ರೆ ಎಲ್ಲರೂ ಇಲ್ಲ ನೀನು ನಡಿ ನೀನು ಯೋಗ್ಯ ಅಲ್ಲ ಅಂತ ಎಲ್ಲರನ್ನು ಬದಿಗೆ ಸರಿಸಿದರು. ದುರ್ಯೋಧನನು ಬದಿಗೆ ಸರದ, ಧರ್ಮರಾಜನು ಬದಿಗೆ ಸರದ. ಯಾರಿಗೂ ಕೂಡ ಅಲ್ಲಿಯ ಗುರಿ ಕಾಣಿಸ್ಲಿಲ್ಲ, ಏನು ಗುರಿ ಅಂತ. ಭೀಮಸೇನ ದೇವರನ್ನ ಹೊರತುಪಡಿಸಿ ಮತ್ತಾರಿಗೂ ಏನು ಕಾಣಿಸ್ಲೇ ಇಲ್ಲ ಅಲ್ಲಿ. ನಂತರದಲ್ಲಿ ಅರ್ಜುನ ಬಂದ. ಅರ್ಜುನ ನಿನಗೇನು ಕಾಣಿಸುತ್ತೆ ಹೇಳು ಅಂತ ದ್ರೋಣಾಚಾರ್ಯರು ಕೇಳಿದರು. ನನಗೆ ಅಲ್ಲಿ ಕೇವಲ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಅರ್ಜುನ ಹೇಳಿದ. ಅಂದರೆ ನಿಜವಾದ ಗುರಿ ಅದು ಅರ್ಜುನನಿಗಿತ್ತು. ಹಾಗಾಗಿ ಅವನಲ್ಲಿ ಯೋಗ್ಯತೆ ಉಂಟು ಅಂತ ದ್ರೋಣಾಚಾರ್ಯ ತಿಳಿದರು. ಬಾಣವನ್ನು ಹೊಡಿ ಅಂತ ಹೇಳಿದ ದ್ರೋಣಾಚಾರ್ಯರು. ಅರ್ಜುನ ಆ ಒಂದು ಪಕ್ಷಿಯ ಕಣ್ಣಿಗೆ ಮಾತ್ರ ಬಾಣವನ್ನು ಬಿಟ್ಟ ಅಂತ. ಈ ಮುಕ್ತಿಯ ದಾರಿಯಲ್ಲಿ ಸಾಗುವ ಅಪೇಕ್ಷೆ ಉಳ್ಳವರಿಗೂ ಕೂಡ ಒಂದು ಗುರಿ ಬೇಕು ಅಂತ ಹೇಳ್ತಾರೆ ರಾಜರು. ಈ ಗುರಿ ಯಾವುದು ಅಂದರೆ ಅದು ಭಗವಂತನೇ ಗುರಿಯಾಗಿರಬೇಕು. ಈ ಗುರಿ ಇಟ್ಟುಕೊಂಡು ಹೋದಾಗ ಮಾತ್ರ ನಾವು ಮುಕ್ತಿಯ ದಾರಿಯಲ್ಲಿ ಸಾಧಲಿಕ್ಕೆ ಸಾಧ್ಯ. ಇದನ್ನೇ ಉಪನಿಷತ್ತು ಹೇಳ್ತಾ ಉಂಟು, ಪ್ರಣವೋದನುಹು ಶರೋಹಿ ಆತ್ಮ ಅಂತ. ಭಗವಂತನ ಗುರಿಯಾಗಿ ಇಟ್ಟುಕೊಂಡು ಅವನನ್ನೇ ಸದಾಕಾಲ ಕಾಣ್ತಾ ಬದುಕಿನ ಸಾಗಿಸಿದಾಗ ಮಾತ್ರ ನಾವು ಮುಕ್ತಿಯ ದಾರಿಯಲ್ಲಿ ಸಾಧಲಿಕ್ಕೆ ಸಾಧ್ಯ. ಈ ನಮ್ಮ ಅರ್ಹತೆಯನ್ನು ಮುಟ್ಲಿಕ್ಕೆ ಸಾಧ್ಯ. ತಮಾಷೆಗೆ ಒಂದು ಮಾತು ಹೇಳಬೇಕು ಅಂತಂದರೆ, ನಾವೆಲ್ಲ ಯೋಗವನ್ನು ಮಾಡಬೇಕು ಅಂತ ಯೋಗ ಮ್ಯಾಟ್ ತರ್ತೇವೆ, ಹೌದಾ? ಈ ನಮ್ಮನ್ನು ಬಹಳ ಆಸಕ್ತಿ ಬಂದಾಗ, ಯೋಗ ಮಾಡಬೇಕು ಅಂತ ಆಸಕ್ತಿ ಬಂದಾಗ ಯೋಗ ಮ್ಯಾಟನ್ನು ತರಿಸ್ಕೊಳ್ತೇವೆ. ಯೋಗ ಮ್ಯಾಟನ್ನು ತಂದು ಯೋಗ ಮ್ಯಾಟಲ್ಲಿ ನೀವು ಕುಳಿತುಕೊಂಡಾಕ್ಷಣ ಯೋಗವನ್ನು ಮಾಡಿದಾಗ ಆಗುವುದಿಲ್ಲ. ಏನಾಗುತ್ತೆ? ಯೋಗ ಮ್ಯಾಟ್ ತರ್ತೇವೆ, ಮ್ಯಾಟಲ್ಲಿ ಕುಳಿತುಕೊಳ್ತೇವೆ, ಆದರೆ ನಮ್ಮ ಮನಸ್ಸು ಬೇರೆ ಏನೋ ಚಾಟ್ ಮಾಡ್ತಾ ಇರ್ತದೆ. ಆವಾಗ ಯೋಗ ಆಗೋದಿಲ್ಲ. ಆದರೆ ಉಲ್ಟಾ ಆಗಬೇಕು. ಏನಾಗಬೇಕು? ನಮ್ಮ ಮನಸ್ಸು ಮ್ಯಾಟಲ್ಲಿರಬೇಕು. ಯೋಗವನ್ನು ಮಾಡಬೇಕು ಹೇಳುವಂಥ ಮನಸ್ಸನ್ನು ನಾವು ಮಾಡಬೇಕು. ಆವಾಗ ನಮ್ಮ ಬಾಡಿ ಅದು ಚಾಟ್ ಮಾಡ್ತದೆ. ನಿಮಗೆ ಬೇಕಾದ ರೀತಿಯಲ್ಲಿ ಅದು ಅವಾಗ ಒಗ್ಗಿಕೊಂಡು ಹೋಗ್ತದೆ. ಅದೇ ರೀತಿಯಾಗಿ ಎಲ್ಲರಿಗೂ ಕಂಡವರಿಗೆ ಮೋಕ್ಷ ಬೇಕು ಅಂತ ಬಯಸಿಕೊಂಡು ಹೋದರೆ ಅವರಿಗೆ ಆಗುವುದಿಲ್ಲ. ಯಾರಿಗೆ ಭಗವಂತನಲ್ಲಿಯೇ ಮನಸ್ಸುಂಟು, ಭಗವಂತನಲ್ಲಿ ಗುರಿಯನ್ನು ಇಟ್ಟುಕೊಂಡು ಮುಂದಕ್ಕೆ ಸಾಕ್ತಾರೋ ಅಂಥವರಿಗೆ ಮಾತ್ರ ಭಗವಂತ ಅನುಗ್ರಹವನ್ನು ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅನ್ನುವ ಆಶಯ ಅದು ರಾಜರದ್ದು. ಒಬ್ಬ ಶಿಷ್ಯ ಬಂದ ಗುರುಗಳ ಬಳಿಯಲ್ಲಿ, ಮಂತ್ರೋಪದೇಶವನ್ನು ಮಾಡಿ ಅಂತ ಕೇಳಿದ. ಶಿಷ್ಯನ ಪರೀಕ್ಷೆ ಮಾಡಬೇಕಿತ್ತು ಗುರುಗಳಿಗೆ. ಇವನಿಗೆ ಮಂತ್ರೋಪದೇಶ ಮಾಡಿದರೆ ಇದನ್ನು ದಕ್ಕಿಸಿಕೊಳ್ತಾನೆ, ಇವನಿಗೆ ಅರ್ಹತೆ ಉಂಟಾ ಅಂತ ಅವನಿಗೆ ಪರೀಕ್ಷೆಯನ್ನು ಮಾಡಬೇಕಿತ್ತು. ಅವನ ಕೈಗೆ ಒಂದು ಬಕೆಟ್ ನೀರು ಕೊಟ್ಟರು. ಈ ಬಕೆಟ್ ನೀರನ್ನು ನೀನು ಹಿಡ್ಕೊಂಡು ನೀನು ಜೋರಾಗಿ ನೀನು ಗರಗರ ಅಂತ ತಿರುಗಬೇಕಾದ್ರೆ ನೀರು ಚೆಲ್ಲಬಾರ್ದು ಅಂತ ಹೇಳಿದರು. ಒಂದು ಬಕೆಟ್ ನೀರಿಕೊಂಡು ಜೋರಾಗಿ ತಿರುಗಿದ, ನೀರು ಚೆಲ್ಲದೆ ಇರಲಿಕ್ಕೆ ಸಾಧ್ಯವಾ? ಅದು ನೀರು ಚೆಲ್ಲಿತು. ಗುರುಗಳು ಹೇಳಿದರು, ನೀನು ನೀರು ಚೆಲ್ಲಬಾರ್ದು, ನೀರು ಚೆಲ್ಲದೇ ಇರೋ ರೀತಿ ನೀನು ಜೋರಾಗಿ ತಿರುಗಬೇಕು ಅಂತ. ಶಿಷ್ಯ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿಕೊಂಡು ಬಂದು ಬಕೆಟ್ ಹಿಡ್ಕೊಂಡು ಜೋರಾಗಿ ತಿರುಗಿದ. ಆವಾಗ ನೀರು ಚೆಲ್ಲಿಲ್ಲ. ಅಂದರೆ ಆ ನೀರಿನ ಮೇಲೆ ಏಕಾಗ್ರತೆಯನ್ನು ಮಾಡಿಕೊಂಡು ನೀರು ಚೆಲ್ಲದೇ ಇರುವಂತೆ ಜೋರಾಗಿ ತಿರುಗಿದಾಗ ನೀರು ಚೆಲ್ಲಿಲ್ಲ. ಗುರುಗಳೇ, ನಾನು ನೀರು ಚೆಲ್ಲಿಲ್ಲ ಅಂತ ಹೇಳಿದ. ಇದರ ಅರ್ಥ ಏನು? ನಾವು ಮುಕ್ತಿಯ ದಾರಿಯಲ್ಲಿ ಸಾಗಬೇಕು ಅಂತಾದರೆ ಭಗವಂತನ ಧ್ಯಾನವನ್ನು ಮಾತ್ರ ಮಾಡಬೇಕು. ಭಗವಂತನ ಧ್ಯಾನವನ್ನು ಹೊರತುಪಡಿಸಿ ಇನ್ಯಾವುದನ್ನು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಇಂತಹ ಸಂದರ್ಭದಲ್ಲಿ ಗುರುಗಳು ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಇವಾಗ ನೀನು ಬಕೆಟ್ ಹಿಡ್ಕೊಂಡು ತಿರುಗಿದೆಯಲ್ವಾ, ನೀರು ಚೆಲ್ಲಿಲ್ಲಲ್ವಾ, ಸುತ್ತಮುತ್ತ ಯಾರು ನಿಂತಿದ್ರು ಹೇಳು ಅಂತ ಕೇಳಿದ್ರಂತೆ. ಶಿಷ್ಯ ಹೇಳಿದ, ನನಗೆ ಯಾರೂ ಕಾಣಿಸ್ಲಿಲ್ಲ ಗುರುಗಳೇ ಅಂತ. ಯಾಕೆ ಕಾಣಿಸ್ಲಿಲ್ಲ?
ಬಕೆಟಲ್ಲಿ ನೀರು ಚೆಲ್ಲಬಾರ್ದು ಅಂತ ಹೇಳಿದ್ರಲ್ವ, ಅದನ್ನು ನೋಡ್ಕೊಂಡು ತಿರುಗಿಸ್ತಾ ಇದ್ದೇನೆ ನಾನು, ಹಾಗೆ ನನಗೇನು ಕಾಣಿಸ್ಲಿಲ್ಲ ಅಂತ. ನೀವು ಮುಕ್ತಿಯ ದಾರಿಯಲ್ಲಿ ಹೋಗಬೇಕಾದರೂ ಕೂಡ ಅನೇಕ ಅಡೆತಡೆಗಳು ಬರಬಹುದು, ವಿಘ್ನಗಳು ಬರಬಹುದು. ಯಾವುದನ್ನು ಬಂದರೂ ಕೂಡ ಅದನ್ನು ಯಾವುದನ್ನು ಗಮನಿಸದೇನೆ ನಿಮ್ಮ ಗುರಿ ಏನು ಭಗವಂತನನ್ನೇ ಗುರಿಯಾಗಿ ಇಟ್ಟುಕೊಂಡು ನೀವು ಮುಂದಕ್ಕೆ ದಾರಿದಾಗ ಮಾತ್ರ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಈ ಯೋಗ ಹಾಗೂ ಯೋಗ್ಯತೆ ಅಂತ ಎರಡು ರೀತಿಯಾಗಿ ಇರುತ್ತದೆ. ಈ ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇರುವುದಿಲ್ಲ. ಆದರೆ ನಮಗೆ ನಿಮಗೆ ಇಬ್ಬರಿಗೂ ಕೂಡ ಈ ಯೋಗ ಯೋಗ್ಯತೆ ಎರಡೂ ಇದೆ ಅಂತ ನಾವು ಭಾವಿಸಬಹುದು. ಯೋಗ ಅಂದರೆ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ, ಸಿಗದೇ ಇರುವಂಥದ್ದು ಸಿಕ್ಕರೆ ಅದು ಯೋಗ ಅಂತ ಅನಿಸಿಕೊಳ್ತದೆ. ಪ್ರಾಪ್ತಸ್ಯ ಪರಿರಕ್ಷಣಂ, ಸಿಕ್ಕಿದ್ದನ್ನು ಉಳಿಸಬೇಕಲ್ವ. ಸಂಪತ್ತು ಬೇಕಾದಷ್ಟು ಸಿಕ್ಕಿದೆ ನಮಗೆ, ಕಳ್ಳರ ಪಾಲಾಗಿಬಿಟ್ರೆ ಸಂಪತ್ತನ್ನು ಉಳಿಸಿಕೊಳ್ಳುವುದು ಅದು ಕ್ಷೇಮ ಅಂತ ಅನಿಸಿಕೊಳ್ತದೆ. ಈ ಯೋಗ ಹಾಗೂ ಯೋಗ್ಯತೆ, ಯೋಗ ಕ್ಷೇಮ ಅಂತ ಈ ಎರಡೂ ಕೂಡ ನಮ್ಮಲ್ಲಿ ಇದೆ. ಇದ್ದದ್ದಕ್ಕೆ ನಾವು ಇವತ್ತು ಇಲ್ಲಿ ಬಂದು ಸೇರಿಕೊಂಡಿದ್ದೇವೆ, ಇಲ್ಲದೆ ಹೋದರೆ ಬೇರೆ ಎಲ್ಲೋ ಈ ಹೊತ್ತಲ್ಲಿ ಇರಬೇಕಾಗ್ತಾ ಇತ್ತು. ಈಗ ಒಂದು ಒಳ್ಳೆಯ ಕಾಸ್ಟ್ಲಿಯ ಮೊಬೈಲ್ ಉಂಟು ಅಂತ ಅನ್ಕೊಳ್ಳಿ, 1 ಲಕ್ಷ ರೂಪಾಯಿ ಮೊಬೈಲ್ ಅಂತ ಇಟ್ಕೊಳ್ಳಿ. ನೀವು 1 ಲಕ್ಷ ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡಿದ್ದೇನೆ ಅಂದ ಮಾತ್ರಕ್ಕೆ ಮೊಬೈಲ್ ವರ್ಕ್ ಆಗಬೇಕಾಗಿಲ್ಲ. ಅದಕ್ಕೆ ಒಳ್ಳೆಯ ಸಿಗ್ನಲ್ ಸಿಗಬೇಕು. ಸಿಗ್ನಲ್ ಸಿಗಲಿಕ್ಕೆ ಅದಕ್ಕೆ ಟವರ್ ಇರಬೇಕು. ಟವರ್ ಇದ್ದಲ್ಲಿ ಮಾತ್ರ ನೀವು ಆ 1 ಲಕ್ಷ ರೂಪಾಯಿ ಮೊಬೈಲ್ ತಗೊಂಡು ಹೋದರೆ ಆ ಮೊಬೈಲ್ ವರ್ಕ್ ಆಗ್ತದೆ. ನೀವು ಟವರ್ ಇಲ್ದಿರೋ ಜಾಗಕ್ಕೆ ಹೋಗಿ ನೀವು ಎಷ್ಟು ಕಾಸ್ಟ್ಲಿ ಮೊಬೈಲ್ ತಗೊಂಡು ಹೋದರೂ ಕೂಡ ಆ ಮೊಬೈಲ್ ವರ್ಕ್ ಆಗೋದಿಲ್ಲ. ಅದೇ ರೀತಿಯಾಗಿ ಇವತ್ತು ನೀವು ಜ್ಞಾನದ ಟವರ್, ಜ್ಞಾನದ ಸಿಗ್ನಲ್ ಸಿಗುವಂತಹ ಕ್ಷೇತ್ರಕ್ಕೆ ಬಂದಿದ್ದೀರಿ. ನಿಮ್ಮಲ್ಲಿ ಒಳ್ಳೆಯ ಯೋಗ್ಯತೆ ಇದೆ, ಒಳ್ಳೆಯ ಯೋಗವು ನಿಮ್ಮ ಬಾಲಿಗೆ ಇದೆ. ಅದನ್ನು ಇಟ್ಟುಕೊಂಡು ಜ್ಞಾನದ ಟವರ್ ಸಿಗುವಂತಹ ಈ ಹೂವಿನಕೆರೆ ಕ್ಷೇತ್ರಕ್ಕೆ ಬಂದದ್ರಿಂದ ಇವತ್ತು ನಿಮಗೆ ಸಿಗ್ನಲ್ ಸಿಂಕ್ ಆಗ್ತಾ ಇದೆ ನಿಮ್ಮ ಮೊಬೈಲಿಗೆ. ದೇಹಕ್ಕೇನಾದರೂ ರೋಗ ಬಂತು ಅಂತಾದರೆ ನಮಗೆ ಊಟ ರುಚಿಸುವುದಿಲ್ಲ. ತಿನ್ನಬೇಕು ಅಂತ ಬಹಳ ಆಸೆ ಇರುತ್ತೆ ನಮಗೆ. ಆದರೆ ಜ್ವರ ಬಂತು ಅಂತಾದರೆ ನಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಈ ಕೆಲವರಿಗೆ ಯೋಗ್ಯತೆ ಇರ್ತದೆ, ಆದರೆ ಕೆಲವೊಮ್ಮೆ ಪ್ರತಿಬಂಧಕಗಳೆಲ್ಲ ಇರ್ತದೆ. ಪ್ರತಿಬಂಧಕ ಇದ್ದಾಗ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ಊಟ ಮಾಡುವ ವ್ಯಕ್ತಿಗೆ ಜ್ವರ ಬಂದಾಗ ಊಟ ಮಾಡದೇ ಇರಲಿಕ್ಕೆ ಆಗುತ್ತೆ ನೋಡಿ. ಹಾಗೆ ಒಳ್ಳೆಯ ಊಟ ಮಾಡಬೇಕು ಅಂತಂದರೆ ಜ್ವರ ಪರಿಹಾರ ಆಗಬೇಕು, ಜ್ವರಕ್ಕೆ ಔಷಧಿಯನ್ನು ಕೊಡಬೇಕು. ಜ್ವರ ಪರಿಹಾರ ಆಯಿತು ಅಂತಾದರೆ ನಮಗೆ ಒಳ್ಳೆಯ ಊಟವನ್ನು ಮಾಡ್ಬೋದು. ಅದೇ ರೀತಿಯಾಗಿ ಈ ನಮ್ಮ ಸಾಧನೆಯ ಬದುಕಿನಲ್ಲಿ ಏನಾದರೂ ಪ್ರತಿಬಂಧಕಗಳಿದ್ದರೆ, ಸಾಧನೆಯನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಸಾಧನಾಭಿಮಾನಿ ದೇವತೆಗಳ ಅನುಗ್ರಹ ಇರಬೇಕು. ಅದುವೇ ನಮ್ಮ ರುಜುಗಳಾದಂತಹ ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹ. ನಮ್ಮೊಳಗಿದ್ದು ಎಲ್ಲ ಸಾಧನೆಯನ್ನು ಮಾಡಿಸುವಂಥ ದೇವತೆಯವರು, ಅವರ ಅನುಗ್ರಹ ಇದ್ದರೆ ಮಾತ್ರ ಈ ಮನುಷ್ಯ ಜನ್ಮದಲ್ಲಿ ನಾವೇನಾದರೂ ಕಿಂಚಿತ್ತಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ರಾಜರು ಸ್ಪರ್ಶಮಣಿಯಂತೆ ಇದ್ದಾರೆ, ನಾವೆಲ್ಲ ಕಬ್ಬಿಣದಂತೆ ಇದ್ದೇವೆ. ಆ ಸ್ಪರ್ಶಮಣಿಯ ಸ್ಪರ್ಶ ನಮಗೆ ಆಯಿತು ಅಂತಾದರೆ, ಕಬ್ಬಿಣದಂತಿರುವಂಥ ನಮಗೆ ಆಯಿತು ಅಂತಾದರೆ ನಮ್ಮ ಬದುಕೆಲ್ಲ ಅದು ಬಂಗಾರದಂತ ಆಗ್ತದೆ. ಅಂತಹ ಬಂಗಾರದಂತಹ ಬದುಕನ್ನು ನಮಗೆ ಗುರುರಾಜರು ಕರುಣಿಸಿರಿ ಅನ್ನುವ ದೃಷ್ಟಿಯಿಂದ ಅವರ ಈ ಒಂದು ಪುಣ್ಯಭೂಮಿಯಲ್ಲಿ ನಾವು ಈ ಒಂದು ವಾದಿರಾಜ ವೈಭವೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ.